ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ವಿರೋಧ. ಮೈಸೂರಿನಲ್ಲಿ ಕಂಬಳ ಬೇಡ ಅಂತಿರೋದು ಯಾಕೆ? ಕಂಬಳ ಆಯೋಜಿಸಿದ್ರೆ ಮೈಸೂರು ಪರಿಸರಕ್ಕೆ ಧಕ್ಕೆ ಆಗುತ್ತಾ ಅಂತ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ವಿರೋಧ ಕೇಳಿ ಬರ್ತಾ ಇದೆ. ಯಾಕೆ ಮೈಸೂರಿನಲ್ಲಿ ಕಂಬಳ ಬೇಡ ಅಂತಿರೋದು? ಕಂಬಳ ಆಯೋಜಿಸಿದ್ರೆ ಮೈಸೂರು ಪರಿಸರಕ್ಕೆ ಧಕ್ಕೆ ಆಗುತ್ತಾ? ಮೈಸೂರಲ್ಲಿ ಕಂಬಳ ಬೇಡ ಅಂತ ಪರಿಸರವಾದಿಗಳ ಪಟ್ಟಿದೆ. ಪರಿಸರ ಉಳಿಸಲು ರೋಪ್ ವೇ, ಹೆಲಿಪ್ಯಾಡ್ ನಿರ್ಮಾಣ ಬಂದ್ ಮಾಡಿದ್ದಾರೆ. ಈಗ ಕಂಬಳಕ್ಕಾಗಿ ಮರಗಳ ಮಾರಣ ಹೋಮ ಬೇಡವೇ ಬೇಡ ಅಂತಿದ್ದಾರೆ. ಡಿಕೆ ಸರ್ಕಾರದ ನಡೆಗೆ ಪರಿಸರವಾದಿಗಳ ಭಾರಿ ವಿರೋಧ. ಮೈಸೂರಿನಲ್ಲಿ ಈ ಬಾರಿಯ ದಸರಾದಲ್ಲಿ ಕಂಬಳವನ್ನ ಆಯೋಜನೆ ಮಾಡಬೇಕು ಅನ್ನುವಂತ ಚರ್ಚೆ ನಡೀತಾ ಇದೆ. ಬಟ್ ಕಂಬಳದ ಆಯೋಜನೆ ಓಕೆ, ಬಟ್ ಇಲ್ಲಿ ಮರಗಳ ಮಾರಣ ಹೋಮ ಆಗ್ತಾ ಇದೆಯಲ್ಲ, ಅದನ್ನ ಯಾರು ಸ್ವಾಮಿ ಕೇಳ್ತಾರೆ? ಪರಿಸರ ಇಲ್ಲಿ ನಾಶ ಆಗುತ್ತೆ ಅಲ್ಲ, ಯಾಕೆ ಮಾಡಲೇಬೇಕು ಅನ್ನುವಂತ ಅನಿವಾರ್ಯತೆ ಏನಿದೆ? ಹೀಗೆ ನಾನಾ ತರದಂತ ಪ್ರಶ್ನೆಗಳು. ಮೈಸೂರು ದಸರಾ ಪಾವಿತ್ರತೆಗೆ ಧಕ್ಕೆ ತರಬೇಡಿ, ಪರಿಸರ ಹಾಳು ಮಾಡಿ ಕಂಬಳ ಮಾಡುವುದು ಬೇಡ ಅಂತಿದ್ದಾರೆ ಜನ. ಮೈಸೂರಿನಲ್ಲಿ ಪರಿಸರವಾದಿ ಪರಶುರಾಮ ಗೌಡ ಹೇಳಿಕೆ ಇದು. ಬೇರೆ ಜಿಲ್ಲೆಗಳಿಗೆ ಬೇಕಿದ್ರೆ ಕಂಬಳ ಆಚರಣೆ ಮಾಡಿ, ಆದ್ರೆ ಮೈಸೂರಿನ ದಸರಾದಲ್ಲಿ ಬೇಡವೇ ಬೇಡ. ಸಿಎಂಗೂ ಪತ್ರ ಬರೆದ ಪರಿಸರವಾದಿ ಪರಶುರಾಮ ಗೌಡ. ಕಂಬಳ ಆಗ್ಬೇಕು ಅಂತ ಇದ್ರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ಲಿ, ಆದ್ರೆ ಮೈಸೂರಲ್ಲಿ ಬೇಡ ಅಂತ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ವಿಚಾರ ಇದೀಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಪರಿಸರವಾದಿಗಳು ನಿಜಕ್ಕೂ ಕೂಡ ಉಗ್ರ ರೂಪವನ್ನು ತಾಳಿದ್ದಾರೆ. ಇವತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಕೂಡ ಭೇಟಿ ಮಾಡಿ ಒಂದು ಸಭೆಯನ್ನು ನಡೆಸಿ ಮನವಿ ಮಾಡ್ತೀವಿ ಅನ್ನುವಂಥ ವಿಷಯವನ್ನು ಕೂಡ ಹಂಚ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಪರಿಸರವಾದಿಗಳಾಗಿರ್ತಕ್ಕಂತಹ ಪರಶುರಾಮೇಗೌಡರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ದಸರಾದಲ್ಲಿ ಕಂಬಳ ಬೇಡ ಬೇಕು ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ ಸರ್. ನಿಮ್ಮ ಫಸ್ಟ್ ಒಪಿನಿಯನ್. ನಮಸ್ಕಾರ, ನಾನು ಪರಶುರಾಮೇಗೌಡ. ಕಂಬಳ ಬೇಡ ಅಂತ ನಾವು ಅನೇಕ ಆಯಾಮಗಳಲ್ಲಿ ವಿರೋಧಿಸ್ತಾ ಇದ್ದೀವಿ. ಒಂದೇ ಆಯಾಮ ಅಂತಲ್ಲ, ಹಲವು ಆಯಾಮಗಳಿದ್ದಾವೆ. ಮೈಸೂರಿನ ದಸರಾ ವಿಶ್ವವಿಖ್ಯಾತಿ ಪಡೆದಿದೆ. ಇದಕ್ಕೆ ಅದರದೇ ಆದ ಧಾರ್ಮಿಕ, ಸಾಂಸ್ಕೃತಿಕ, ಪಾರಂಪರಿಕ ಹಿನ್ನೆಲೆ ಇದೆ. ಈ ವೈಭವ, ಈ ಹಿರಿಮೆ ಗರಿಮೆ ಉಳಿಬೇಕು. ಇದಕ್ಕೆ ಧಕ್ಕೆ ಬರುವಂಥ ದೊಡ್ಡ ದೊಡ್ಡ ಈವೆಂಟ್ಗಳು ನಮ್ಮ ಮೈಸೂರಿಗೆ ಬೇಡ. ಜೊತೆಗೆ ಕಂಬಳಕ್ಕೆ ಅದರದೇ ಆದ ಸಾಂಸ್ಕೃತಿಕ, ಪಾರಂಪರಿಕ, ಧಾರ್ಮಿಕ ಹಿನ್ನೆಲೆ ಇದೆ. ಇದು ಅಲ್ಲಿ ಆಡಿದ್ರೇ ಅಲ್ಲಿ ಭಾಳ ಅದ್ಭುತವಾಗಿ ಆಯೋಜನೆ ಮಾಡ್ಬೋದು. ಕೆಸರುಗದ್ದೆನ ನೈಸರ್ಗಿಕವಾಗಿ ಮಾಡ್ಬೋದು. ಇಲ್ಲಿ ನಮ್ಮ ಮೈಸೂರಲ್ಲಿ ಕೃತಕವಾಗಿ ನೀವು ಕೆಸರುಗದ್ದೆ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಏನು ಮಾಡ್ತಾಯಿದ್ದಾರೆ, 27 ಎಕರೆ ಜಾಗದಲ್ಲಿ ನೂರಾರು ಮರಗಳು ಬೆಳೆದು ನಿಂತಿದ್ದಾವೆ. ಅಲ್ಲಿ ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಾಯಿದ್ದಾವೆ. ಅಷ್ಟೂ ಮರಗಳನ್ನ ಕಡಿದು ಅಲ್ಲಿರೋ ಜೀವ ಸಂಕುಲಕ್ಕೂ ತೊಂದರೆ ಕೊಟ್ಟು ಇರೋ ಕೆರೆನೂ ಮುಚ್ಚಿಬಿಟ್ಟು ಕೃತಕ ಕೆಸರುಗದ್ದೆನ ಮಾಡ್ತೀವಿ ಅನ್ನೋದಿದೆಯಲ್ಲ, ಇದೇ ಭಾಳ ಜನರಿಗೆ ಇಷ್ಟ ಆಗ್ತಾಯಿಲ್ಲ. ಇದು ಬೇಕಾಗಿಲ್ಲ. ಇದು 400 ಕೋಣನ ಅಲ್ಲಿಂದ ತಂದು ಅದಕ್ಕೆ ಉತ್ಸವರಿಗೆ 20,000 ಜನರನ್ನ ಪಾಲಕರನ್ನ ತಂದು ಅವ್ರಿಗೆಲ್ಲ ಸಾಗಾಣಿಕೆ ವೆಚ್ಚ, ವಾಸ್ತವ್ಯದ ವೆಚ್ಚ, ಮೇವು, ಆಹಾರ, ಇಷ್ಟೆಲ್ಲ ದುಬಾರಿ ಖರ್ಚು ಏನು ಮಾಡೋದಕ್ಕೆ? ಇಂಥ ಪರಿಸ್ಥಿತಿಯಲ್ಲಿ ಕಂಬಳ ಆಯೋಜನೆನ ದಸರಾ ಸಂದರ್ಭದಲ್ಲಿ ಮಾಡೋದು ಬೇಡ. ಇದ್ರ ಜೊತೆಗೆ ಜುಲೈ ತಿಂಗಳು 2 ವಾರಗಳು ಕಳೀತಾ ಇದೆ. ಮಳೆ ಕಡಿಮೆ ಆಗಿಬಿಟ್ಟಿದೆ. ಮಳೆ 10-20% ಬಂದಿರ್ಬೋದು. ರೈತ ಬಿತ್ತಿರೋ ಬೆಳೆ ಒಣಗ್ತಾ ಇದೆ. ಕೆಲವರು ಬಿತ್ತನೆ ಮಾಡೋಕ್ಕಾಗ್ತಾ ಇಲ್ಲ. ಸರ್ಕಾರದ ಕೆಲಸ ನೋವಲ್ಲಿರೋರಿಗೆ, ಕಷ್ಟದಲ್ಲಿರೋರಿಗೆ ಸ್ಪಂದಿಸೋದು ಆದ್ಯತೆ ಆಗಬೇಕು. ಇದನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಕಂಬಳ ಆಯೋಜನೆನ ದಸರಾ ಸಂದರ್ಭದಲ್ಲಿ ಮಾಡಬೇಡಿ, ಅದನ್ನು ಅಲ್ಲೇ ಮಾಡಿ. ಈಗ ಮೊನ್ನೆ 10ನೇ ತಾರೀಕು ಹೈ ಪವರ್ ಕಮಿಟಿ ನಡೆದಿದೆ. ಆ ಹೈ ಪವರ್ ಕಮಿಟಿಯಲ್ಲಿ ಉಪಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ. ದಸರಾನ ಈಗ ಚಾಮರಾಜನಗರ, ಮಡಿಕೇರಿ, ಮಂಗಳೂರು, ಶ್ರೀರಂಗಪಟ್ಟಣ ಹೀಗೆ ಬೇರೆ ಬೇರೆ ಕಡೆ ಆಯೋಜನೆ ಮಾಡ್ತಾ ಇದ್ದಾರೆ. ತುಮಕೂರಲ್ಲೂ ಕೂಡ 2 ವರ್ಷದಿಂದ ಮಾಡ್ತಾಯಿದ್ದೀವಿ. ನಾಡ ಹಬ್ಬದಲ್ಲಿ ಪ್ರತಿ ಜಿಲ್ಲೆಲೂ, ಬೇರೆ ಬೇರೆ ಜಿಲ್ಲೆಲೂ ಈ ರೀತಿ ನಾವು ಮಾಡಿದ್ರೆ ಅಲ್ಲಿರೋ ಸ್ಥಳೀಯ ಕಲೆಗಳಿಗೆ, ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಬೇರೆ ಜಿಲ್ಲೆಲೂ ಇದು ಅತ್ಯುತ್ತಮ ಸಲಹೆ. ಇದು
ಸರ್ಕಾರ ಈ ವರ್ಷದಿಂದನೇ ಆ ಕೆಲಸ ಮಾಡಲಿ. ಕಂಬಳನ ಇಲ್ಲಿ ದಸರಾ ಸಂದರ್ಭದಲ್ಲಿ ಅಲ್ಲಿ ಅದ್ಧೂರಿಯಾಗಿ ಆಯೋಜನೆ ಮಾಡಲಿ. ಸರ್, ಈಗ ರಾಜಕೀಯ ಮಾಡ್ತಿದ್ದಾರೆ ಪರಿಸರವಾದಿಗಳು ಮತ್ತು ಇವರೆಲ್ಲರೂ ಕೂಡ ವಿರೋಧ ಮಾಡ್ತಾ ಇರೋದು ರಾಜಕೀಯದ ಕಾರಣಕ್ಕೆ ಅನ್ನುವಂಥ ಕಾಂಗ್ರೆಸ್ ಅವರ ಅಭಿಪ್ರಾಯ. ಖಂಡಿತ ರಾಜಕೀಯ ಇಲ್ಲ. ಇದಕ್ಕೆ ಉದಾಹರಣೆಗಳನ್ನ ಕೊಡ್ತೀವಲ್ಲ. BJP ಅವರು ಸರ್ಕಾರ ಇದ್ದಾಗ ಚಾಮುಂಡಿ ಬೆಟ್ಟದ ಮೇಲೆ ರೋಪ್ವೇ ಮಾಡಬೇಕು ಅಂತ ಹೊರಟಿದ್ರು, ಅದನ್ನು ವಿರೋಧಿಸಿ ನಿಲ್ಲಿಸಿದ್ವಿ. ಅವ್ರದ್ದೇ ಸರ್ಕಾರ ಇದ್ದಾಗ ಲಲಿತ್ ಮಹಲ್ ಗ್ರೌಂಡಲ್ಲಿ ಟೂರಿಸಮ್ಗೆ ಹೆಲಿಪ್ಯಾಡ್ ಮಾಡಬೇಕು ಅಂತ ಹೊರಟಿದ್ರು, ಅದನ್ನು ವಿರೋಧಿಸಿ ಸರ್ಕಾರಕ್ಕೆ ಮನವಿ ಮಾಡಿ ಅದನ್ನು ರದ್ದುಪಡಿಸಿದ್ವಿ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ನರಸೀಪುರದಲ್ಲಿ ಕ್ರೀಡಾಂಗಣ ಮಾಡೋಕ್ಕೆ ಅಂತ ನರಸೀಪುರದ ರೇಷ್ಮೆ ಕಾರ್ಖಾನೆಯಲ್ಲಿ ಮಾಡೋಕ್ಕೆ ಹೊರಟಾಗ ಎಲ್ಲರ ಜೊತೆಗೂಡಿ ಹೋರಾಟ ಮಾಡಿ ಅದನ್ನು ನಿಲ್ಲಿಸಿದ್ವಿ. ನಮ್ಮದು ಪರಿಸರ ಪಕ್ಷ, ಪರಿಸರವೇ ಧರ್ಮ, ಪರಿಸರವೇ ದೇವರು, ಪ್ರಕೃತಿಯೇ ನಮ್ಮ ಕಣ್ಣು ಕಾಣೋ ದೇವರು ಅಂದ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ. ಸರ್, ಯತೀಂದ್ರ ಅವ್ರನ್ನ ಭೇಟಿ ಮಾಡುವಂಥದ್ದು ಯಾವಾಗ ಆಗುತ್ತೆ? ಮನವಿ ಯಾವಾಗ ಕೊಡ್ತೀರಿ? ಇವತ್ತು ಯತೀಂದ್ರ ಅವರ ಆಪ್ತ ಕಾರ್ಯದರ್ಶಿಗಳು ನಮಗೆ 3 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. ಇವತ್ತೊಂದು 10 ರಿಂದ 12 ಜನರ ನಿಯೋಗ ಅವರನ್ನು ಹೋಗಿ ಭೇಟಿ ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳಿಗೆ ನಿನ್ನೆ ಸುದೀರ್ಘವಾದ ಪತ್ರ ಬರೆದಿದ್ದೀವಿ. ಅದಕ್ಕಿಂತ ಮುಂಚಿತವಾಗಿ 2ನೇ ತಾರೀಕು ಜಲದರ್ಶಿನಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಸಭೆ ಮಾಡಿತ್ತು. ಆ ಸುದ್ದಿ ಮರುದಿನ ಒಂದು 25 ಪತ್ರಿಕೆಗಳಲ್ಲಿ, ಒಂದು 8-10 ಚಾನಲ್ಗಳಲ್ಲಿ ಬಂದಿತ್ತು. ಅಷ್ಟೂ ಸುದ್ದಿನ ಮುಖ್ಯಮಂತ್ರಿಗಳ ಗಮನಕ್ಕೆ ಇಮೇಲ್ ಮೂಲಕ ತಂದಿದ್ದೀವಿ. ಇನ್ನೊಂದು ಸಾರಿ 9ನೇ ತಾರೀಕು ಪತ್ರಿಕಾಗೋಷ್ಠಿ ನಡೀತು. ಅಲ್ಲೂ ಕೂಡ 10ನೇ ತಾರೀಕು ಬಂದ ಸುದ್ದಿಗಳನ್ನ, ಅಷ್ಟೂ ಸುದ್ದಿಗಳನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನೋಡಿ, ಪರಂಪರೆ ತಜ್ಞರು, ಪರಿಸರ ತಜ್ಞರು, ಪರಿಸರ ಹೋರಾಟಗಾರರು, ಜನಪ್ರತಿನಿಧಿಗಳು, ಜನಸಾಮಾನ್ಯರು, ಗಣ್ಯರು ಇವರೆಲ್ಲರೂ ಈ ರೀತಿ ದಸರಾ ಸಂದರ್ಭದಲ್ಲಿ ಕಂಬಳ ಬೇಡ ಅಂತ ಹೇಳ್ತಾ ಇದ್ದಾರೆ ಅನ್ನೋ ವಿಷಯನ ಅವ್ರ ಗಮನಕ್ಕೆ ತಂದಿದ್ದೀವಿ. ಸರ್, ಹೋರಾಟಗಳನ್ನು ಮಾಡ್ತಾ ಇದ್ದೀರಿ, ಒಂದು ಕಡೆ ವಿರೋಧಗಳು ಕೂಡ ಸಾಕಷ್ಟು ವ್ಯಕ್ತವಾಗ್ತಿದೆ, ದೊಡ್ಡವರು ಕೂಡ ವಿರೋಧ ಮಾಡ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಏನು ಕಂಬಳಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾನೆ ಇದ್ದಾರೆ. ಈಗ ಈ ವಿಚಾರದಲ್ಲಿ ನಿಮಗೆ ಜಯ ಸಿಗುತ್ತೆ ಅಂತ ಅನಿಸುತ್ತೆ? ಕಂಬಳ ನಿಲ್ಲಿಸ್ತೀರಾ ಅಂತ? ಕಂಬಳ ನಿಲ್ಲಿಸೋ ದೃಢ ವಿಶ್ವಾಸ ನಮಗಿದೆ. ಖಂಡಿತ ಅವರು ಸರ್ಕಾರ ನಮ್ಮ ಭಾವನೆಗಳಿಗೆ ಬೆಲೆ ಕೊಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಇದಿಷ್ಟು ಪರಿಸರವಾದಿಗಳಾಗಿರ್ತಕ್ಕಂತಹ ಪರಶುರಾಮೇಗೌಡರ ಸ್ಪಷ್ಟ ಮಾತುಗಳು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಮರಶ್ವಂಗ, ನ್ಯೂಸ್, ಮೈಸೂರು.